program sponsored by Diago Finance. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ವಿಶೇಷ ಎಕ್ಸ್ಪರ್ಟ್ ಅನ್ನ ನಿಮಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ಬಹಳ ಇಷ್ಟಪಡ್ತೀನಿ. ಇವರು MSME ಸ್ಟಾರ್ಟಪ್ ಮೆಂಟರ್, ಬಿಸ್ನೆಸ್ ಕೋಚ್ ಆಗಿರುವಂತಹ CA SS ನಾಯಕ್ ಅವರು ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಮುಖ್ಯವಾಗಿ ಉದ್ಯಮಶೀಲತೆ ಬಗ್ಗೆ ನೋಡಿ. ನೀವು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಬೇಕು. ನಮ್ಮ ದೇಶದ ಯುವ ಜನತೆ ಮೋರ್ ದೆನ್ 60% 30 ಇಯರ್ಸ್ ಒಳಗಡೆ ಇದ್ದಾರೆ. ಇವರೆಲ್ಲ ಕೂಡ ಉದ್ಯೋಗವನ್ನು ಅರಸೋದಕ್ಕಿಂತ ಮುಖ್ಯವಾಗಿ ಉದ್ಯೋಗವನ್ನು ಕೊಡುವಂತಹ ಉದ್ಯಮಿಗಳಾಗಿ ಅನ್ನುವಂಥ ಒಂದು ಮೆಸೇಜನ್ನು ಅವರು ಆಗಾಗ ಪಾಸ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಯಾರೆಲ್ಲ ಉದ್ಯಮಿಗಳಾಗಬೇಕು, ಉದ್ಯಮಶೀಲತೆಯನ್ನು ಬೆಳೆಸ್ಕೊಳ್ಬೇಕು, ಅವ್ರಿಗೆ ಯಾವ ರೀತಿಯ ಒಂದು ದಾರಿಗಳಿದೆ, ಅವ್ರ ಗುರಿಯನ್ನು ಹೇಗೆ ಸಾಧಿಸ್ಬೋದು ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತು ನಮ್ಮ ಜೊತೆ SS ನಾಯಕ್ ಅವರು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ವೆಲ್ಕಮ್ ಮಾಡೋಣ. ನಮಸ್ಕಾರ ನಾಯಕ್ ಸರ್. ನಮಸ್ಕಾರ. ಅಂದಹಾಗೆ ನಿಮ್ಮ ಸಂಕ್ಷಿಪ್ತ ಪರಿಚಯ ಬಹಳ ನನಗೆ ಆಸಕ್ತಿದಾಯಕವಾಗಿದೆ ಅನ್ಸದೆ. ಅಂದರೆ ನಿಮ್ಮ ಸಾಧನೆಯ ಒಂದು ಹಿನ್ನೋಟವನ್ನು ನೋಡೋದಿದ್ರೆ, ಮಂಗಳೂರಿನಲ್ಲಿ ಎಕ್ಸ್ಪರ್ಟ್ ಅನ್ನುವಂಥ ಒಂದು ಪ್ರಖ್ಯಾತ ಸಂಸ್ಥೆಯ ಸ್ಥಾಪಕರಾಗಿ, ಅದಲ್ಲದೆ ಈ ಸಾವಿರಾರು ಮಂದಿ ಉದ್ಯಮಿಗಳಿಗೆ ನೀವು ಸಪೋರ್ಟ್ ಮಾಡಿರುವಂಥದ್ದು, ಮೆಂಟರ್ ಆಗಿರುವಂಥದ್ದು, ಗೈಡ್ ಆಗಿರುವಂಥದ್ದು, ಈ ಲಿಸ್ಟನ್ನು ನೋಡಿದರೆ ಬಹಳ ಅಮೇಝಿಂಗ್ ಅಂತ ನನಗೆ ಅನಿಸ್ತಾ ಇರುತ್ತೆ. ಸೊ ಹಾಗೆ ಒಂದೆರಡು ಸಾಲುಗಳಲ್ಲಿ ಹೇಳೋದಿದ್ರೆ, ಈ ತಾವು ಏನಂದರೆ ಈ MSME ಕಾನ್ಕ್ಲೇವ್ನಲ್ಲಿ MSC ವಲಯಕ್ಕೆ ಒಂದು ಕೊಟ್ಟಿರುವಂತಹ ಅದಕ್ಕೆ ಸಿಕ್ಕಿರುವಂಥ ಅವಾರ್ಡ್ಗಳಿರ್ಬೋದು, ಅಥವಾ ಮುಂಬೈನಲ್ಲಿ ಸಿಕ್ಕಿರುವಂತಹ MSME ಕಾನ್ಕ್ಲೇವ್ನಲ್ಲಿ ಸಾವಿರಾರು ಮಂದಿ ಉದ್ಯಮಿಗಳಿಗೆ ತಾವು ಮಾಡಿರುವಂತಹ ಒಂದು ಗೈಡ್ಗೆ ಮಾರ್ಗದರ್ಶನಕ್ಕಾಗಿ ಸಿಕ್ಕುವಂತಹ ಜೀವಮಾನ ಸಾಧನೆ ಪ್ರಶಸ್ತಿ ಇರ್ಬೋದು, ಅಥವಾ 2019ರಲ್ಲಿ MSC ಕಾನ್ಕ್ಲೇವ್ನಲ್ಲಿ ನಿಟ್ಟೆ KBL MSC ರತ್ನ ಅವಾರ್ಡ್ ಬಂದಿರುವಂಥದ್ದು, ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದ ಪ್ರಶಸ್ತಿ, ಸಮಾಜ ರತ್ನ ಪ್ರಶಸ್ತಿ ಸಿಕ್ಕಿರುವಂಥದ್ದು ಇರ್ಬೋದು, ದಕ್ಷಿಣ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಇರ್ಬೋದು. ಇದೆಲ್ಲ ಏನು ಸೂಚಿಸ್ತಂದರೆ ನೀವು ಸಮಾಜಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು ಎಷ್ಟು ದೊಡ್ಡದಿದೆ ಅನ್ನುವಂಥದ್ದನ್ನು ನಮಗೆ ಇದಕ್ಕೆ ಬಹಳ ಕಡಾಖಂಡಿತವಾಗಿ ತೋರಿಸ್ತದೆ. ಅದೇ ರೀತಿ CA ಆಗಿ ತಮ್ಮ ಕ್ಷೇತ್ರದಲ್ಲಿ ಸಲ್ಲಿಸುವಂಥ ಸಾಧನೆ ಇರ್ಬೋದು, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟ್ ಆಫ್ ಇಂಡಿಯಾದ ಮಂಗಳೂರು ಶಾಖೆಯ ಅಧ್ಯಕ್ಷರಾಗಿ 2020-21ರಲ್ಲಿ ಅದರ ಅಧ್ಯಕ್ಷರಾಗಿ ಅದರ ಸಾರಥ್ಯವನ್ನು ವಹಿಸಿಕೊಂಡು ನಡೆಸಿದಂಥ ಕಾರ್ಯಕ್ರಮಗಳಿರ್ಬೋದು, ಯೋಜನೆಗಳಿರ್ಬೋದು, ಇದೆಲ್ಲ ಕೂಡ ನಿಜಕ್ಕೂ ಕೂಡ ನನಗೆ ಇನ್ನೂ ಆಶ್ಚರ್ಯ ಆಗುವಂಥದ್ದು. ಒಂದು ಕಡೆ ತಾವು ಉದ್ಯಮಶೀಲರಿಗೆ ಗೈಡ್ ಮಾಡ್ತೀರಾ, ಮತ್ತೊಂದು ಕಡೆ ಆಧ್ಯಾತ್ಮ, ಮತ್ತೊಂದು ಕಡೆ ಸಮಾಜ, ಶಿಕ್ಷಣ, ಇವೆಲ್ಲ ಆ್ಯಕ್ಟಿವಿಟೀಸನ್ನು ಹೇಗೆ ಮಾಡ್ತಾ ಇದ್ದೀರಿ, ಇದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾದಂಥ ಒಂದು ತಮ್ಮ ಒಂದು ಒಳನೋಟವನ್ನು ಕೊಟ್ಟು ನಂತರ ನಮ್ಮ ಟಾಪಿಕ್ಗೆ ಬರೋಣ ಅಂತ ಅನ್ನಿಸ್ತಾ ಇದೆ. ಏನು ಹೇಳ್ತೀರಾ ಅಂತ? ತುಂಬ ಥ್ಯಾಂಕ್ಸ್. ಬಹಳ ಒಂದು ಹೆಮ್ಮೆ ಆಗ್ತದೆ. ನಮ್ಮ ಪ್ರಸಿದ್ಧವಾದ ಒಂದು ವಿಶ್ವವಾಣಿ, ಇದರ ಒಂದು ವಿಶ್ವವಾಣಿ ಮನಿ ಅಲ್ವಾ ಕಾರ್ಯಕ್ರಮ, ಈ ವಿಶ್ವವಾಣಿ ಮನಿಯಲ್ಲಿ ಭಾಗವಹಿಸಲಿಕ್ಕೆ ಭಾಳ ಒಂದು ಹೆಮ್ಮೆ ಆಗ್ತದೆ. ಇದಕ್ಕೊಂದು ಸಣ್ಣ ಚುಟುಕಿನಲ್ಲಿ ಒಂದು ಪ್ರಾರಂಭ ಮಾಡುವ. ಖಂಡಿತ. ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿವೆಯಾ ನಿಮ್ಮ ಬಿಸ್ನೆಸ್ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತೂ ಪ್ಯಾನಿಕ್. ಇದು ವಿಶ್ವವಾಣಿ ಮನಿ ಕ್ಲಿನಿಕ್. ಇಲ್ಲಿದೆ ಎಂಟರ್ಪ್ರಿನರ್ಶಿಪ್ ಹಾಗೂ ಬಿಸ್ನೆಸ್ ಟಾನಿಕ್. ನಾನು CA SS ನಾಯಕ್, ನಿಮ್ಮ ಬಿಸ್ನೆಸ್ ಕೋಚ್ ಹಾಗೂ MSME ಆ್ಯಂಡ್ ಸ್ಟಾರ್ಟಪ್ ಮೆಂಟರ್. ಫ್ಯಾಂಟಾಸ್ಟಿಕ್, ವಂಡರ್ಫುಲ್. ಸಂಕ್ಷಿಪ್ತವಾಗಿ ನಾವು ಹೇಳುವುದೇನೆಂದರೆ, ನಮ್ಮ ದೇಶದಲ್ಲಿ ಮೋರ್ ದ್ಯಾನ್ 50% ಆಫ್ ದಿ ಯೂತ್ ನಮ್ಮ ಮೆಕಾಲೆ ಸಿಸ್ಟಮ್ ಆಫ್ ಎಜುಕೇಷನ್ ಅದರಿಂದಾಗಿ ಪ್ರಭಾವಿತರಾಗಿ ಬ್ರಿಟಿಷ್ ಕಾಲದಿಂದ ನಾವು ಏನಾಗಿದ್ದೇವೆ ಅಂತ ಹೇಳಿದರೆ, ಸ್ಕಿಲ್ ಸೆಟ್ಟನ್ನು ಡೆವಲಪ್ ಮಾಡುವ ಬದಲಿಗೆ ಅಂಕಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ. ಎಲ್ಲ ಇಂಜಿನಿಯರಿಂಗ್ ಇರ್ಬೋದು, MBA ಇರ್ಬೋದು, ಬೇರೆ ಬೇರೆ ಡಿಗ್ರಿ ಪಾಸಾಗಿ ಹೊರಗೆ ಬರ್ತಾರೆ ಲಕ್ಷಾಂತರ ವಿದ್ಯಾರ್ಥಿಗಳು. ನಿಜ. ಅವರಿಗೆ ಜಾಬ್ ಸಿಗುವುದಿಲ್ಲ ಅಂತೇಳಿ, ಜಾಬ್ ಸಿಗುವುದಿಲ್ಲ ಅಂತ ಹೇಳುವುದಕ್ಕಿಂತ ಹೆಚ್ಚಾಗಿ 50% ಆಫ್ ದೆಮ್ ಆರ್ ಅನ್ಎಂಪ್ಲಾಯಬಲ್. ಜಾಬಿಗೆ ಅವರು ಫಿಟ್ ಇಲ್ಲ. ಓಕೆ. ಅದಕ್ಕೆ ನಾವು ಏನು ಹೇಳುವುದಂದರೆ, ಅವರಿಗೆ ಯುವಕರಿಗೆ, ನೀವು ನಾನು ಇಂಜಿನಿಯರ್ ಆಗಿದ್ದೇನೆ, ನನಗೆ ದೊಡ್ಡ ಜಾಬೇ ಬೇಕು, ನಾನು ಇಂಥದ್ದು ಕಲ್ತಿದ್ದೇನೆ, MBA ಆಗಿದೆ, ನನಗೆ ಡೈರೆಕ್ಟ್ ಮ್ಯಾನೇಜರ್ ಪೋಸ್ಟೇ ಸಿಗಬೇಕು, ಹಾಗೆ ನೀವು ಇದು ಮಾಡ್ಬೋದು. ಫಸ್ಟಿಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸ್ ಬೇಕಾದರೆ ನೀವು ಯಾವ ಕೆಲಸ ನೀವು ಸಿಗ್ತದೆ ಅದನ್ನು ಮಾಡಬೇಕು. DVG ಅವರು ಚೆನ್ನಾಗಿ ಹೇಳಿದ್ದಾರೆ, ಏನಾನ ನಮ್ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲುಕಡ್ಡಿ ಎನಬೇಡ, ಹೀನ ಮಾವುದು ಇಲ್ಲ, ಜಗದ ಊಳಿಗದಲ್ಲಿ
ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ ಅಂತೇಳಿ. ಅಂದರೆ ಯಾವ ಕೆಲಸ ಸಿಗ್ತದೆ ಅದನ್ನು ಮಾಡಬೇಕು, ಓಕೆ, ಆವಾಗ ಎಕ್ಸ್ಪೀರಿಯನ್ಸ್ ಬರ್ತದೆ. ಒಂದು ಸಾರಿ ನಿಮಗೆ ಸ್ಕಿಲ್ ಸೆಟ್ ಡೆವಲಪ್ ಆದರೆ ನೀವು ಉದ್ಯೋಗ ಅರಿಸ್ಕೊಂಡು ಹೋಗ್ಬೇಕಂತಿಲ್ಲ, ಉದ್ಯೋಗದಾತರು ನಿಮ್ಮನ್ನು ಅರಿಸ್ಕೊಂಡು ಬರ್ತಾರೆ. ಯು ವಿಲ್ ಬಿ ಇನ್ ಡಿಮಾಂಡ್. ಅದು ಸ್ಕಿಲ್ ಸೆಟ್ ಡೆವಲಪ್ಮೆಂಟ್ ಮಾಡುವಂಥ ಕಾರ್ಯಕ್ರಮ ನಾವು ಮಾಡಲೇಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಬ್ರಿಟಿಷರು ನಮ್ಮಲ್ಲಿ ಹಲವಾರು ವರ್ಷ 200-300 ವರ್ಷ ಆಳ್ವಿಕೆ ಮಾಡಿದರು. ಆ ಟೈಮಲ್ಲಿ ಬ್ರಿಟಿಷ್ ಆಳ್ವಿಕೆ ಮಾಡುವ ಪೂರ್ವದಲ್ಲಿ ನಿಮಗೆ ಆಶ್ಚರ್ಯ ಆಗಿರ್ಬೋದು, ನಮ್ಮ ದೇಶದ GDP ಜಗತ್ತಿನ GDPಯ 25% ಕೊಡುಗೆ ಭಾರತದಿಂದ. ನಿಜ ನಿಜ. ಪ್ರೀ ಕೊಲೋನಿಯಲ್ ಇರಾ, ಕರೆಕ್ಟ್. ಅದರ ನಂತರ ಬ್ರಿಟಿಷರ ಆಳ್ವಿಕೆ ಆಯಿತು. ಆಮೇಲೆ 77-78 ವರ್ಷ ನಮ್ಮದು ಸ್ವಾತಂತ್ರ್ಯ ನಂತರ ಕರೆಕ್ಟ್ ಆಯಿತು. ಇಷ್ಟೆಲ್ಲ ಉಪಕ್ರಮ ಮಾಡಿ ಈಗ ನಮ್ಮ ದೇಶದ ಕೊಡುಗೆ ಪ್ರಪಂಚದ GDPಗೆ ಕೇವಲ 3.5%. ಅಂದರೆ ನಾವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಎಷ್ಟು ನಾವು ಹಿಂದಕ್ಕೆ ಹೋಗಿದ್ದೇವೆ ಅಂತೇಳಿ ನೀವು ಆಲೋಚನೆ ಮಾಡಿ. ಕರೆಕ್ಟ್ ಕರೆಕ್ಟ್. ನೀವು ಹೇಳಿದ್ರಿ ನಮ್ಮಲ್ಲಿ ಯೂತ್ ಮೋರ್ ದ್ಯಾನ್ 65% ಆಫ್ ದಿ ಪೀಪಲ್ ಬಿಲೋ ದ ಏಜ್ ಆಫ್ 30 years ಇನ್ ಇಂಡಿಯಾ. ನಿಜ. ಅದು ಡೆಮೋಗ್ರಫಿಕ್ ಡಿವಿಡೆಂಟ್ ಅಂತ ಹೇಳ್ತೇವೆ. ನಿಜ. ಅದು ನಮ್ಮ ತುಂಬ ಅವಕಾಶ. ಆದರೆ ಈ ಯೂತ್ನವರು ಗೇನ್ಫುಲ್ ಎಂಪ್ಲಾಯ್ಮೆಂಟಲ್ಲಿ ತೊಡಗಿಡಿಸ್ಕೊಳ್ಬೇಕು. ಈಗ ಹೆಚ್ಚಿನವ್ರು ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ 8 ಗಂಟೆ 10 ಗಂಟೆ 12 ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಅವರ ಆ ಒಂದು ಪ್ರತಿಭೆಯನ್ನು ನಾವು ಒಂದು ಪ್ರಾಪರ್ ಮೇನ್ ಸ್ಟ್ರೀಮಿಗೆ ತಗೊಂಡು ಬಂದರೆ, ನಮ್ಮ ಪ್ರಧಾನಮಂತ್ರಿಯವರು ಹೇಳ್ತಾರೆ 2047ಕ್ಕೆ ವಿಕಸಿತ ಭಾರತದೆಡೆಗೆ ನಮ್ಮ ಗುರಿ ಇರಬೇಕು ಅಂತೇಳಿ, ಅಲ್ವಾ? ಎಲ್ಲರ ಚಿತ್ತ ವಿಕಸಿತ ಭಾರತದತ್ತ ಅಂತೇಳಿ ನಾವು ಹೇಳ್ತೇವೆ. ಮತ್ತು ಈಗ 75 ವರ್ಷ ಆದ ಕೂಡಲೇ ಅಮೃತ ಕಾಲ ಅಂತೇಳಿ ಒಂದು ಘೋಷಣೆ ಮಾಡಿದ್ದಾರೆ. ಅಮೃತ ಕಾಲ ಅಂದರೆ ಏನು? ಅಮೃತ ಕಾಲ ಅಂದರೆ ಈಗಿನ ಇನ್ನೂ ಬರುವ ಒಂದು ಜನರೇಷನ್, ಈಗಿರುವ ಯಂಗ್ಸ್ಟರ್ ಮತ್ತು ಇನ್ನು ಬರುವ ಜನರೇಷನ್ ಅವರಿಗೆ ಅಮೃತ ಸವಿಯುವ ಕಾಲ. ಅಮೃತ ಹೀಗೆ ಸವಿಲಿಕ್ಕಾಗ್ತದಾ? ಅಮೃತ ಹೇಗೆ ಬಂತು? ಅಮೃತ ಬಂದದ್ದು ಹೇಗಂದರೆ, ಸುರರು ಮತ್ತು ಅಸುರರು ಮಂದಾರ ಪರ್ವತ ವಾಸುಕಿಯಿಂದ ಕಡೆದು ಮಂದಾರ ಪರ್ವತವನ್ನು ಕಡೆದು ಅಷ್ಟು ಶ್ರಮ ವಹಿಸಿದ್ರು. ಪ್ರಥಮವಾಗಿ ಅಮೃತ ಬರಲಿಲ್ಲ, ಫಸ್ಟ್ ಬಂದದ್ದು ಹಾಲಾಲ ವಿಷ, ಆಮೇಲೆ ಚಂದ್ರ, ಆಮೇಲೆ ಕೌಸ್ತುಭ, ಲಕ್ಷ್ಮಿ, ಬೇರೆ 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 ಐರಾವತ, ಪಾರಿಜಾತ, ತುಂಬ ಐಟಮ್ ಬಂತು. ಲಾಸ್ಟಿಗೆ ಅಮೃತ ಬಂದದ್ದು. ನಾವು ಜನರಿಗೆ ಏನು ಹೇಳೋದಂದರೆ, ಪ್ರಯತ್ನವನ್ನು ಮಾಡಲೇಬೇಕು. ಮರಳಿ ಯತ್ನವ ಮಾಡು ಧೃತಿ ಕೆಡದೆ. ಮಾಡ್ತಾ ಇದ್ದರೆ ಸಕ್ಸಸ್ ಈಸ್ ಗ್ಯಾರಂಟೀಡ್ ಅಂತೇಳಿ. ಅಂದರೆ ಅಷ್ಟು ವಿಪುಲ ಅವಕಾಶ ನಮ್ಮ ದೇಶದಲ್ಲಿ ಉಂಟು. ದರ್ ಈಸ್ ಒನ್ ಸೇಯಿಂಗ್ ಇನ್ ಇಂಗ್ಲಿಷ್, ಹ್ಯೂಮನ್ ರಿಸೋರ್ಸಸ್ ಗೆಟ್ ಡಿಪ್ಲೀಟೆಡ್ ವೆನ್ ಇಟ್ ಈಸ್ ನಾಟ್ ಯೂಸ್ಡ್. ನ್ಯಾಚುರಲ್ ರಿಸೋರ್ಸಸ್ ಗೆಟ್ ಡಿಪ್ಲೀಟೆಡ್ ವೆನ್ ಇಟ್ ಈಸ್ ಯೂಸ್ಡ್ ಅಂತೇಳಿ. ನಾವು ನಮ್ಮ ಅದಿರು ಕುದುರೆ ಮುಖದಲ್ಲಿ ಕಬ್ಬಿಣದ ದೊಡ್ಡ ಪರ್ವತ ಇತ್ತು, ಈಗ ಎಲ್ಲಿ ಏನು ಪರ್ವತ ಇಲ್ಲ. ಇದ್ದದೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡಿ ಕಬ್ಬಿಣ ಅದಿರನ್ನೇ ಎಕ್ಸ್ಪೋರ್ಟ್ ಮಾಡಿದೆ. ನಾವು ವ್ಯಾಲ್ಯೂ ಎಡಿಷನ್ ಮಾಡಿ ಇಲ್ಲಿ ಫ್ಯಾಕ್ಟ್ರಿ ಹಾಕಲಿಲ್ಲ. ನ್ಯಾಚುರಲ್ ರಿಸೋರ್ಸ್ ಬಳ್ಳಾರಿಯಲ್ಲಿ ನಮ್ಗೆ ಗೊತ್ತಿರ್ಬೋದು ಎಷ್ಟು ಪ್ರಾಬ್ಲಮ್, ಗೋವಾದಲ್ಲಿ ಎಷ್ಟು ಪ್ರಾಬ್ಲಮ್. ಇದ್ದದೆಲ್ಲ ಅದಿರನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ. ಚೈನಾದವರು ವ್ಯಾಲ್ಯೂ ಎಡಿಷನ್ ಮಾಡಿ ನಮಗೆ ಕಮ್ಮಿ, ಅವರ ಹತ್ರ ನಾವು ಇಂಪೋರ್ಟ್ ಮಾಡೋದು, ಅಂಥ ಪರಿಸ್ಥಿತಿ ಇತ್ತು. ಸೊ ಆದ್ದರಿಂದ ನಾವು ವಿಪುಲ ಅವಕಾಶ ನಮ್ಮ ದೇಶದಲ್ಲಿ ಉಂಟು. ಈ ವಿಪುಲ ಅವಕಾಶವನ್ನು ನಾವು ಸದುಪಯೋಗಿಸಿಕೊಂಡು ನಮ್ಮ GDPಯನ್ನು, ನಮ್ಮ ಒಂದು ಏನು ಹೇಳ್ತಾರೆ, ಒಂದು ತಲಾ ಆದಾಯ ಅಂತ ಹೇಳ್ತೇವೆ, ಪರ್ ಕ್ಯಾಪಿಟಾ ಇನ್ಕಮ್, ಅದನ್ನು ಕೂಡ ಜಾಸ್ತಿ ಮಾಡುವ ಸುವರ್ಣ ಅವಕಾಶ ನಮ್ಮಲ್ಲಿ ಉಂಟಂತ ನಾನು ಹೇಳ್ತೇನೆ. ಫ್ಯಾಂಟಾಸ್ಟಿಕ್, ಭಾಳ ಚೆನ್ನಾಗಿ ಹೇಳಿದ್ರಿ. ಎಷ್ಟೊಂದು ರೀತಿಯ ಆಪರ್ಚುನಿಟೀಸ್ ಇದೆ ಅನ್ನುವಂಥದ್ದು. ಮತ್ತು ಯೂತ್ಸ್ ಅದನ್ನು ಬಿಲೋ 30 years ಉಳಿದಂಥ ಈ 60% ಜನ ಇದ್ದಾರಲ್ವ, ಸೊ ಅವರು ಅವರ ಸ್ಕಿಲ್ಲನ್ನು ಬೆಳೆಸ್ಕೊಂಡ್ರೆ ಅವರ ಭವಿಷ್ಯ ಚೆನ್ನಾಗಾಗುತ್ತೆ ಅಂತ ತಾವು ಹೇಳಿದ್ರಿ. ಹೌದು. ಸೊ ಈಗ ಹಾಗಿದ್ರೆ ಈ 30 ವರ್ಷಕ್ಕಿಂತ ಕೆಳಗೆ ಇರತಕ್ಕಂತಹ ಯುವಕರು, ನೀವು ಹೇಳಿದ್ರಿ ಅವರ ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕು ಅಂತ. ಸೊ ಆ ಉದ್ಯಮಶೀಲತೆ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅದಕ್ಕೆ ಅವ್ರು ಯಾವ ರೀತಿ ಮಾಡಬೇಕು? ಯಾಕಂತಂದರೆ ಎಷ್ಟೋ ಸಂದರ್ಭಗಳಲ್ಲಿ ಏನಾಗಿದೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಕಾಲೇಜು ಯೂನಿವರ್ಸಿಟಿಗಳ ಪಠ್ಯಗಳಲ್ಲಿ ಈ ರೀತಿಯ ಒಂದು ಇನ್ಸ್ಪಿರೇಷನ್ ಸಿಗದೆ ಹೋಗ್ಬೋದು. ಸೊ ಅಂಥ ಸಂದರ್ಭದಲ್ಲಿ ಅವ್ರು ಹೇಗೆ ಇದನ್ನು ಡೆವಲಪ್ ಮಾಡಬೇಕು ಅಂತ ಹೇಳ್ತೀರಿ ಅಂತ, ಉದ್ಯಮಶೀಲತೆ ಅನ್ನೋದ್ರ ಬಗ್ಗೆ? ಈಗ ನೋಡಿ, ಹೊಸತಾಗಿ ಏನಾದರೂ ಒಂದು ಆಲೋಚನೆ ಬಂದರೆ ನಾವು ಸ್ಟಾರ್ಟಪ್ ಮಾಡ್ಬೋದು. ಯುವಕರು ಯುವತಿಯರು ಸ್ಟಾರ್ಟಪ್ ಇಂಡಿಯಾ ಪೋರ್ಟಲ್ 2016 ಲಾಂಚ್ ಮಾಡಿದರು.
ನಮ್ಮ ಪ್ರಧಾನಮಂತ್ರಿಯವರು, ಸ್ಟಾರ್ಟ್ಅಪ್ ಇಂಡಿಯಾ ಪೋರ್ಟಲ್. ಅದರಲ್ಲಿ ಏನಾದರೆ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ದೇಶದಾದ್ಯಂತ ನಿಯರ್ಲಿ 100 ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಸೆಟಪ್ ಮಾಡಿದರು. ಅಟಲ್ ಇನ್ಕ್ಯುಬೇಷನ್ ಹೌದು. ಈ ಅಟಲ್ ಇನ್ಕ್ಯುಬೇಷನ್ ಸೆಂಟರಿನ ಕಾರ್ಯವ್ಯಾಪ್ತಿ ಏನಂತ ಹೇಳಿದರೆ, ಹೊಸದಾಗಿ ಉತ್ತಮ ಯೋಜನೆಗಳಿದ್ದವರಿಗೆ ಅವರಿಗೆ ಸ್ಟಾರ್ಟಪ್ ಆಗಿ ಒಂದು ನೋಂದಣಿ ಮಾಡಬೇಕು. ಅವರು DPIIT ಪೋರ್ಟಲ್ ಅಂತೇಳಿ, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಇಂಟರ್ನಲ್ ಟ್ರೇಡ್, ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಅದಕ್ಕೆ ಕಂಡೀಷನ್ ಉಂಟು. ಸ್ಟಾರ್ಟಪ್ ಆಗಬೇಕಾದ್ರೆ ಏನಂದರೆ ಹೊಸ ಐಡಿಯಾ ಇರಬೇಕು, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗಬೇಕು, ಅಥವಾ ವೆಲ್ತ್ ಕ್ರಿಯೇಷನ್ ಆಗಬೇಕು. ಈ ಕಂಡೀಷನ್ಸ್ ಇದ್ದರೆ ಅವರಿಗೆ ಸ್ಟಾರ್ಟಪ್ ಅಂತ ರೆಕಾಗ್ನಿಷನ್ ಮಾಡ್ತಾರೆ. ಅವರು ಸ್ಟಾರ್ಟಪ್ ಇಂಡಿಯಾ ಪೋರ್ಟಲ್ನಲ್ಲೇ ಎಲ್ಲ ನೋಂದಣಿ ಮಾಡ್ಬೋದು. ಮಾಡಿದರೆ ಅವರಿಗೆ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್, ನರ್ಚರಿಂಗ್ ಮತ್ತು ಅವರಿಗೆ ಟ್ರೈನಿಂಗ್ ಮತ್ತು ಅವರ ಒಂದು ಯೋಚನೆ ಅಥವಾ ಯೋಜನೆಯನ್ನು ಕಾರ್ಯರೂಪಕ್ಕೆ ಹೇಗೆ ತರುವುದು ಅಂದರೆ ಕಮರ್ಷಿಯಲೈಸೇಷನ್, ಅಲ್ಲಿವರೆಗೆ ಅವರು ಅದನ್ನು ಹ್ಯಾಂಡ್ ಹೋಲ್ಡ್ ಮಾಡ್ತಾರೆ. ಅದಕ್ಕೆ ಗ್ರ್ಯಾಂಟ್ ಇರ್ಬೋದು, ಸೀಡ್ ಫಂಡಿಂಗ್ ಇರ್ಬೋದು, ಅದನ್ನು ಕೂಡ ಕೊಡ್ತಾರೆ. ಅನೇಕ ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ನಮ್ಮ ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ ಅಂತ ಬಹಳ ಒಂದು ಉತ್ತಮ ಪಾಲಿಸಿ, ಅದರಲ್ಲಿ ಕೂಡ ಇನೋವೇಷನ್ KTech ಅಂತೇಳಿ ಅವ್ರದ್ದುಂಟು, ಅಲ್ಲಲ್ಲಿ ಇನೋವೇಷನ್ ಹಬ್ಸ್ ಮಾಡಿದ್ದಾರೆ. ಅದರಲ್ಲಿ ಕೂಡ ಇವರು ಗ್ರ್ಯಾಂಟ್ ಕೊಡ್ತಾರೆ, ಸಪೋರ್ಟ್ ಸಿಸ್ಟಮ್ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ವೆಂಚರ್ ಕ್ಯಾಪಿಟಲ್ ಒಟ್ಟಿಗೆ ಮೀಟಿಂಗ್ ಮಾಡಿಸ್ತಾರೆ, ಮತ್ತು PE ಫಂಡಿಂಗಿಗೆ ಅವಕಾಶ ಮಾಡಿಕೊಡ್ತಾರೆ. ಅನೇಕ ಕಡೆಗಳಲ್ಲಿ ಒಂದು ಸ್ಟಾರ್ಟಪ್ ಒಂದು ಕಾಂಪಿಟಿಷನ್ ಮಾಡ್ತಾರೆ, ಸ್ಟಾರ್ಟಪ್ ಫೆಸ್ಟ್ ಅಂತ ಮಾಡ್ತಾರೆ, ತುಂಬ ಸೆಮಿನಾರ್ ಮಾಡ್ತಾರೆ. ಇದರಲ್ಲೆಲ್ಲ ನಮ್ಮ ಯುವಕರು ಅಳವಡಿಸಿಕೊಳ್ಬೇಕು. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರಿಂದಲೂ ಕೂಡ ಸಾಕಷ್ಟು ಯೋಜನೆಗಳು ಇದೆ ಅಂತ ತಾವು ಹೇಳ್ತೀರಾ. ಅದರ ಉಪಯೋಗವನ್ನು ಪಡೆದುಕೊಂಡ್ರೆ ಉದ್ಯಮಿ ಆಗ್ಬಹುದು ಅಂತ. ಸೊ ಅದಕ್ಕೆ ಏನಾದ್ರು ಏಜ್ ಲಿಮಿಟ್ ಇರುತ್ತಾ? ಎಜುಕೇಶನ್ ಯಾವ್ದು ಏಜ್ ಲಿಮಿಟ್ ಇಲ್ಲ, ಎನಿಬಡಿ ಕ್ಯಾನ್ ಅಪ್ಲೈ. ಎನಿಬಡಿ 18 ವರ್ಷ ಆದ್ರೆ ಆಯ್ತು. ಎಜುಕೇಶನಲ್ ಕ್ವಾಲಿಫಿಕೇಶನ್ ಉದ್ಯೋಗ ಕೊಡುವುದಲ್ಲ, ಉದ್ಯಮಶೀಲತೆ ಐಡಿಯಾ ಬೇಕಂತ ಇಲ್ಲಿ ಬಹಳ ಇಂಪಾರ್ಟೆಂಟ್. ಹೌದು, ಫ್ಯಾಂಟಾಸ್ಟಿಕ್, ಬಹಳ ವಿಪುಲ ಅವಕಾಶ. ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಬಹಳ ಚೆನ್ನಾಗಿ ಮಂಕುತಿಮ್ಮ ಇನ್ನೊಂದು ಹೇಳ್ತದೆ, 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದರೊಳು, ಸಾರದೊಡುಗೆಯ ಒಳೆಯಲ್ಲಿ ಒಳ ವಿಚಾರವ ತಿಳಿದು, ಬೇರೆ ಮತ ಮಂಕುತಿಮ್ಮ ಅಂತೇಳಿ. 100 ನಮ್ಮ ಈ ಚಾನಲ್ಗಳು ಕೂಡ 1000 ಉಂಟು, 100 ಉಂಟು ಯೂಟ್ಯೂಬ್ ಚಾನಲ್. ಎಲ್ಲ ಕೇಳ್ತಾರಾ? ಇಲ್ಲ ಅಲ್ಲ. ಈಗ ನಿಮ್ಮದು ವಿತ್ತವಾಣಿ ಅಲ್ವಾ, ವಿಶ್ವವಾಣಿಯ ಮನಿ. ಹೌದು, ನಾನು ವಿತ್ತವಾಣಿ ಅಂದರೆ ನೀವು ಒಂದು ಪ್ರಾರಂಭ ಮಾಡಬಹುದು. ಇದರಲ್ಲಿ ನೀವು ನೋಡಿ, ಅದರಲ್ಲಿ ನೀವು ಒಳ್ಳೆಯ ಒಂದು ಏನು ಹೇಳ್ತಾರೆ ಇನ್ಫಾರ್ಮೇಷನ್ ಕೊಟ್ಟರೆ ಜನರು ಅದನ್ನು ನೋಡ್ತಾರೆ, ಜನರಿಗೆ ಉಪಯೋಗ. 100 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೋ ನಿನ್ನ ರುಚಿಗೊಪ್ಪುವುದರೊಳು, ಸಾರದಡುಗೆಯ ಒಳ ವಿಚಾರದೊಲೆಯಲ್ಲಿ ನೋಡಿ. ನಮ್ಗೆ ಯಾವ್ದು ಸುಟೇಬಲ್ ಉಂಟು ಅದು ನೋಡೋದು. ಬೇರೆ ಮತ ಮಂಕುತಿಮ್ಮ ಅಂತೇಳಿ. ಅಂದರೆ ಅಪೋರ್ಚುನಿಟೀಸ್ ಆರ್ ಈಕ್ವಲ್ ಟು ಆಲ್. ಸಕ್ಸಸ್ಫುಲ್ ಪರ್ಸನ್ ಗಿವ್ಸ್ ರಿಸಲ್ಟ್ಸ್, ಅನ್ಸಕ್ಸಸ್ಫುಲ್ ಪರ್ಸನ್ ಗಿವ್ಸ್ ರೀಸನ್ಸ್ ಅಂತೇಳಿ. ಅಂದರೆ ಅಪರ್ಚುನಿಟಿ ಬೇಕಾದಷ್ಟುಂಟು, ಅದನ್ನು ಸದುಪಯೋಗಪಡಿಸ್ಕೊಂಡು ನಮ್ಮ ಯಂಗ್ಸ್ಟರ್ಸ್ನವರು ಮಾಡಬೇಕು ಅಂತೇಳಿ. ಅದಕ್ಕೆ ಈಗ ಸ್ಕಿಲ್ ಸೆಟ್ ಡೆವಲಪ್ ಮಾಡಲಿಕ್ಕೆ ಸ್ಕಿಲ್ ಇಂಡಿಯಾ ಇನಿಷಿಯೇಟಿವ್ ಉಂಟು, ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಕೂಡ ಉಂಟು. ಅದರಲ್ಲಿ ಆಗಾಗ ಟ್ರೈನಿಂಗ್ ಕೊಡ್ತಾರೆ. ಯಾವ ವಿಷಯದಲ್ಲಿ ನಿಮಗೆ ಜ್ಞಾನ ಉಂಟು ಅದರಲ್ಲೇ ನೀವು ಮುಂದುವರಿಸಿದರೆ ಸುಲಭ. ಈಗ ನೀವು ನೋಡಿರ್ಬೋದು PM ವಿಶ್ವಕರ್ಮ ಯೋಜನೆ ಅಂತೇಳಿ 18 ಟ್ರೇಡನ್ನು ರಿವೈವ್ ಮಾಡ್ತಾ ಇದ್ದಾರೆ. ಅವರಿಗೆ ಕಮ್ಮಿ ಅಂದರೆ 4-5% ಬಡ್ಡಿಯಲ್ಲಿ ಸಾಲ ಎಲ್ಲ ಕೊಡ್ತಾರೆ, ವಿದೌಟ್ ಏನೂ ಭದ್ರತೆ ಇಲ್ಲದೆ. ಟೂಲ್ ಅವರಿಗೆ ಬೇಕಾದ ಟೂಲ್ ಕಿಟ್ ಉಂಟಲ್ಲ, ಅದನ್ನು ಕೂಡ ಫ್ರೀ ಕೊಡ್ತಾರೆ. ಅವಕಾಶ ತುಂಬ ಉಂಟು. ಈವನ್ ರೂರಲ್ ಏರಿಯಾದಲ್ಲಿ ಕೂಡ ಅವಕಾಶ ಉಂಟು, ಅದನ್ನು ಸದುಪಯೋಗಿಸಿಗೊಳಿಸ್ಬೇಕು. ನಾವು ನೋಡಿ ಉದ್ಯೋಗ ಹುಡುಕಿಕೊಂಡು ಹೋಗೋದು ಒಳ್ಳೆ, ಉದ್ಯೋಗದಾತರಾಗಲಿಕ್ಕೆ ಉಂಟು, ತುಂಬ ಸ್ಕೀಮ್ಸ್ ಎಲ್ಲ ಉಂಟು. ಅದನ್ನು ನಾವು ಸದುಪಯೋಗಿಸಿಕೊಂಡು ನಾವು ಅದು ಎಂಟ್ರಪ್ರಿನರ್ಶಿಪ್ಪನ್ನು ನಾವು ಡೆವಲಪ್ ಮಾಡಬೇಕು. ಮತ್ತು ನೋಡಿ, ಇಲ್ಲಿ ಈಗ ದೊಡ್ಡ ಬರ್ನಿಂಗ್ ಇಶ್ಯೂ ಎಲ್ಲ ಕಡೆಯಲ್ಲಿ, ತಂದೆ ತಾಯಿ ಏಜ್ಡ್ ಮಕ್ಕಳೆಲ್ಲ ಫಾರಿನಲ್ಲಿ ಅಲ್ಲಿ ಇಲ್ಲಿ ದೂರದಲ್ಲಿ ಇದ್ದಾರೆ. ಕರೆಕ್ಟ್. ಯಾರಿದ್ದಾರೆ? ನಮ್ಮ ಪ್ಲೇಸಲ್ಲಿಯೇ ನಾವು ಉಂಟು. ಶ್ರೀರಾಮಚಂದ್ರ ಹೇಳ್ತಾನೆ, ಏನು ಲಕ್ಷ್ಮಣ ಕೇಳ್ತಾನೆ, ಸ್ವರ್ಣಲಂಕೆ ಅದನ್ನು ನಾವು ಅಲ್ಲೇ ನೆಲೆಸುವ, ರಾವಣನನ್ನು ವಧೆ ಮಾಡಿದ ಮೇಲೆ ಸಂಪದ್ಭರಿತ ಸ್ವರ್ಣಲಂಕೆ ಬಿಟ್ಟು ನಾವು ಯಾಕೆ ಪುನಃ ಅಯೋಧ್ಯೆಗೆ ಹೋಗೋದಲ್ಲಿ, ಭರತ ರಾಜ್ಯಭಾರ ಮಾಡ್ತಾ ಇದ್ದಾನೆ, ಸೀತಾಮಾತೆ ಸಿಕ್ಕಿದ್ದಾಳೆ, ನಾವು ಯಾಕೆ ಇಲ್ಲೇ ನೆಲೆಸಿ ರಾಜ್ಯಭಾರ ಮಾಡಬಾರ್ದು ಅಂತೇಳಿ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಅಪಿ ಸ್ವರ್ಣಮಯಿ ಲಂಕಾ ನ ಮೇ ಲಕ್ಷ್ಮಣ ರೋಚತೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತೇಳಿ. ಅಂದರೆ ನಾವು ಹೇಳ್ತೇವೆ ಊರಿಗೆ ರಂಗ, ಪರ ಊರಿಗೆ ಮಂಗ ಅಂತೇಳಿ. ಊರಲ್ಲಿ ನಮಗೆ ಎಷ್ಟು ಅಪರ್ಚುನಿಟಿ ಉಂಟು, ಅದನ್ನು ನಾವು ಮಾಡಿದರೆ ಎಷ್ಟು ಬೇಕಾದರೂ ಎತ್ತರಕ್ಕೆ. ಈಗ ಗ್ಲೋಬಲೈಸೇಷನ್ ಆದಮೇಲೆ ವೋಕಲ್ ಟು ಲೋಕಲ್, ಲೋಕಲ್ ಟು ಗ್ಲೋಬಲ್ ಹೋಗ್ಬೋದು.
ಸೊ ಅಂದರೆ ಈಗ ಊರಿಂದ ಬೆಂಗಳೂರಿಗೆ ಬರಬೇಕು, ದೊಡ್ಡ ನಗರಗಳಿಗೆ, ಮಹಾನಗರಗಳಿಗೆ ವಲಸೆ ಹೋಗ್ಬೇಕಂತಿಲ್ಲ, ಅವರಿದ್ದಲೇ ಉದ್ಯಮಿ ಆಗ್ಬೋದು. ಈಗ ನೋಡಿ, ಬೆಂಗಳೂರಲ್ಲಿ ನೀವು ಒಂದು ಕಡೆ ಇನ್ನೊಂದು ಕಡೆ ಹೋಗಲಿಕ್ಕೆ ಗಂಟೆಗಟ್ಟಲೆ ಪ್ರಯಾಣ, ಆ ಪ್ರಯಾಣದ ಸಂದರ್ಭದಲ್ಲೇ ನೀವು ಅದನ್ನು ಫ್ರೂಟ್ಫುಲ್ ಏನು ಹೇಳ್ತಾರೆ, ನೀವು ಅದನ್ನು ಸದುಪಯೋಗಿಸಿಕೊಂಡ್ರೆ ಆ ಟೈಮಲ್ಲೇ ನೀವು ಅರ್ನ್ ಮಾಡ್ಬೋದು. ಕರೆಕ್ಟ್. ಸೊ ಬಿಕಾಸ್ ಆಫ್ ಈ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಕರೆಕ್ಟ್. ಸೊ ಗ್ಲೋಬಲ್ ಒಂಥರ ಗ್ಲೋಬಲ್ ವಿಲೇಜ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅಲ್ವಾ, ಸೊ ಹಾಗಾಗಿ ಬಂದು ಸೊ ಇನ್ನೊಂದು ಇವಾಗ ಏನಾಗುತ್ತೆ ಅಂದರೆ, ಈ ರೀತಿ ಹೊಸ ಉದ್ಯಮಗಳಿಗೆ ಕೈ ಹಾಕಬೇಕು ಮಾಡಬೇಕಂತ ಅನೇಕ ಮಂದಿಗೆ ಯುವಜನರಿಗೆ ಇರುತ್ತೆ. ಬಟ್ ಏನಂದರೆ ಅವ್ರಲ್ಲಿ ಹೋಗತಕ್ಕಂಥ ವೇ ಹೇಗೆ ಇರುತ್ತೆ, ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ ಇರ್ಬೋದು, ಇದನ್ನು ಕಲೆಕ್ಟ್ ಮಾಡೋದು ಹೇಗೆ ಇತ್ಯಾದಿ ಪ್ರಶ್ನೆಗಳಿರುತ್ತೆ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ರಾ ಮೆಟೀರಿಯಲ್ಸ್, ಸೊ ಅದ್ರ ಬಗ್ಗೆ ನಾವು ಮಾತನಾಡಿದ್ರೆ ಯಾವ ರೀತಿಯಲ್ಲಿ ಅವರು ಇದು ಮಾಡ್ಬೋದು, ಯಾವ ರೀತಿ ಥಿಂಕಿಂಗ್ ಇರಬೇಕು ಅವರಿಗೆ. ಒಂದು ಬಿಸ್ನೆಸ್ ಮಾಡಬೇಕಾದ್ರೆ 5M: ಮನಿ, ಮೆಟೀರಿಯಲ್ಸ್, ಹೌದು, ಮೆಷಿನ್ಸ್, ಮ್ಯಾನ್ ಪವರ್, ಮಾರ್ಕೆಟ್. ಕರೆಕ್ಟ್. ನಾನು ಇದ್ರ ಬಗ್ಗೆ ಒಂದೊಂದಾಗಿ ಕೇಳೋಣ ಅಂತ ಇದ್ದೆ, ಪರವಾಗಿಲ್ಲ ಹೇಳಿ. 5 ಅಂದರೆ ಪಿಲ್ಲರ್ಸ್ ಇನ್ ಎನಿ ಬಿಸ್ನೆಸ್. ಮನಿ, ಹಣ ಇಲ್ಲದಿದ್ದರೆ ನೀವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು. ಚಾಣಕ್ಯ ನೀತಿಯಲ್ಲಿ ಹೇಳ್ತಾನೆ, ವಿತ್ತೇನ ಹೀನಂ ಪುರುಷಂ ತ್ಯಜಂತಿ ಧಾರಾಶ್ಚ ಪುತ್ರಶ್ಚ ಸಹೋದರಾಶ್ಚ ಸಂವಿತ್ತವಂತಂ ಪುನರೇವ ಯಾಂತಿ ವಿತ್ತಂ ಈ ಲೋಕೆ ಪುರುಷಸ್ಯ ಬಂಧು ಅಂತೇಳಿ. ಅಂದರೆ ವಿತ್ತೇನ ಹೀನಂ ಪುರುಷಂ ತ್ಯಜಂತಿ ಅಂದರೆ ಹಣ ಇಲ್ಲದಿದ್ದರೆ ನಿಮ್ಮನ್ನು ಯಾರು ಹತ್ತಿರ ಬರುವುದಿಲ್ಲ, ಎಲ್ಲರೂ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಯಾರು? ಧಾರಾಶ್ಚ, ಮೇ ಇಟ್ ಬಿ ವೈಫ್, ಪುತ್ರಶ್ಚ, ಮೇ ಇಟ್ ಬಿ ಚಿಲ್ಡ್ರನ್, ಸಹೋದರಾಶ್ಚ, ನಮ್ಮದೇ ಸಿಬ್ಲಿಂಗ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು. ಸಂವಿತ್ತವಂತಂ ಪುನರೇವ ಯಾಂತಿ. ಒಂದು ಸರಿ ನಿಮ್ಗೆ ಏನಾದರೂ ಲಾಟ್ರಿ ಆಯಿತು, ಹಣ ಬಂತು, ಅಥವಾ ಏನ್ಸೆಸ್ಟ್ರಲ್ ಪ್ರಾಪರ್ಟಿ ಮಾಡಿ ದುಡ್ಡು ಬಂತು, ಎಲ್ಲರೂ ನಿಮ್ಮ ಫ್ರೆಂಡ್ಸ್, ಎಲ್ಲರೂ ನಿಮ್ಮ ರಿಲೇಟಿವ್ಸ್. ಆದ್ದರಿಂದ ಯಾರು ನಿಮ್ಮ ಕ್ಲೋಸ್ ರಿಲೇಟಿವ್? ವಿತ್ತಂ ಈ ಲೋಕೆ ಪುರುಷಸ್ಯ ಬಂಧು. ಯುವರ್ ಕ್ಲೋಸ್ ರಿಲೇಟಿವ್ ಇಸ್ ಮನಿ. ರೊಕ್ಕಪ್ಪ ಇದ್ದರೆ ಚಿಕ್ಕಪ್ಪ ಕೂಡ ಇದ್ದಾರೆ ಅಂತೇಳಿ ಅದರೊಂದು ತಾತ್ಪರ್ಯ. ಮನಿ, ಮೆಟೀರಿಯಲ್ಸ್, ಈಗ ಯಾವುದೆಲ್ಲ ಅವೈಲೇಬಿಲಿಟಿ ಉಂಟು ನೋಡಿ, ಅದನ್ನು ನೋಡಿಯೇ ನಾವು ಮಾಡಬೇಕು. ಎಲ್ಲಿಯೋ ಸ್ಥಳೀಯವಾಗಿ ಏನೆಲ್ಲ ಸಿಗುತ್ತೆ ಅದನ್ನು ಬಳಸ್ಕೊಂಡು. ಈಗ ನೋಡಿ, ತುಂಬ ನಾನು ಆ ಸ್ಕೀಮ್ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೇನೆ. ತುಂಬ ಅವಕಾಶ ಉಂಟು, ಅದನ್ನು ನೀವು ಸದುಪಯೋಗಿಸ್ಕೊಳ್ಬೋದು. ಮನಿ, ಮೆಟೀರಿಯಲ್ಸ್, ಮೆಷಿನ್ಸ್, ಉತ್ಕೃಷ್ಟ ಮಿಷಿನರಿಯನ್ನೇ ಬೈ ಮಾಡಬೇಕು. ನೀವು ಯಾವುದು ಕಳಪೆ ಮೆಷಿನು, ಸೆಕೆಂಡ್ ಹ್ಯಾಂಡ್ ಮೆಷಿನ್ ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಲ್ಲಿ ಕಮ್ಮಿಯಲ್ಲಿ ಸಿಗ್ತದೆ ಅಂತೇಳಿ. ಚೀಪ್ ಈಸ್ ಆಲ್ವೇಸ್ ಕಾಸ್ಟ್ಲಿ. ಕರೆಕ್ಟ್. ಉತ್ಕೃಷ್ಟ ಹೌದು. ಅದಕ್ಕೆ ಅದು ರಿಪೇರಿ ಅಂದರೆ ಗೊತ್ತಲ್ಲ ನಿಮಗೆ, ರಿಪೇರಿ, ಪುನಃ ರೀ ಅಂದರೆ ಪುನಃ ಬರ್ತದೆ ಅದು. ಸೊ ಮನಿ, ಮೆಟೀರಿಯಲ್ಸ್, ಮೆಷಿನ್ಸ್, ಮ್ಯಾನ್ ಪವರ್. ಮ್ಯಾನ್ ಪವರ್ ಅಂದರೆ ಏನಂದರೆ, ಹೆಚ್ಚಿನವ್ರದ್ದು ಪ್ರಾಬ್ಲಮ್ ಏನಂದರೆ, ಪರಿಚಯದವರು, ಗುರುತದವರು ಇದ್ದರೆ ಅವರಿಗೊಂದು ಜಾಬ್ ಕೊಡಿ, ಭಾರಿ ಹುಷಾರಿದ್ದಾರೆ ಅವರು, ನನ್ನ ಮಗಳು ಹುಷಾರಿದ್ದಾರೆ ಅದು ಹೇಳ್ತಾರೆ. ಯಾವಾಗಲೂ ನೀವು ಎಂಪ್ಲಾಯಿಯನ್ನು ತಗೊಳ್ಳುವಾಗ ನೋ ಸೆಂಟಿಮೆಂಟ್ ಇನ್ ಬಿಸ್ನೆಸ್, ನೋ ಬಿಸ್ನೆಸ್ ಇನ್ ಸೆಂಟಿಮೆಂಟ್. ಅದರಲ್ಲಿ ಜ್ಞಾನ ಇರುವುದು ಡೆಡಿಕೇಟೆಡ್ ಜನರನ್ನೇ ನೀವು ತಗೊಳ್ಬೇಕು. ಅಥವಾ ನೀವು ಆ ರೀತಿಯಲ್ಲಿ ಅವರಿಗೆ ನೀವು ಸ್ವಲ್ಪ ಟ್ರೈನಿಂಗ್ ಕೊಡಬೇಕಾಗ್ತದೆ. ಓಕೆ ಅಲ್ವಾ? ಆಮೇಲೆ ಮಾರ್ಕೆಟ್ ಫಸ್ಟ್ ನೀವು ಮಾಡಬೇಕು, ಆಮೇಲೆ ಇದೆಲ್ಲ ಮಾಡಬೇಕು. ಕರೆಕ್ಟ್. ನೀವೆಲ್ಲ ಮಾಡಿ ಮಾರ್ಕೆಟ್ ಇಲ್ಲದಿದ್ದರೆ, ನೀವು ಮಾರುಕಟ್ಟೆ ಇಲ್ಲದಿದ್ದರೆ ನೀವು ಯಾರಿಗೆ ಮಾರೋದು? ಅಲ್ಲ, ಎಷ್ಟೋ ಮಂದಿ ನೀವು ಹೇಳಿದ ಕರೆಕ್ಟ್, ಬಿಸ್ನೆಸ್ ಶುರು ಮಾಡ್ತಾರೆ, ಬಟ್ ಮಾರ್ಕೆಟಿಂಗ್ ಗೊತ್ತಾಗದೆ ಫೇಲರ್ ಆಗ್ತಾರೆ. ಹೌದು. ಡಿಜಿಟಲ್ ಮಾರ್ಕೆಟಿಂಗ್ ಇನಿಷಿಯೇಟಿವ್ಸ್ ಉಂಟೀಗ. ಈಗ ತುಂಬ ಉಪಕ್ರಮಗಳುಂಟು. ಗೂಗಲ್ನಲ್ಲಿ ಮಾರ್ಕೆಟಿಂಗ್ ಸಿಸ್ಟಮ್ ಮಾಡ್ಬೋದು, ಮತ್ತು ನೀವು ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ಬೋದು. ಅದು ಸೆಲ್ಫ್ ಮಾರ್ಕೆಟಿಂಗ್ ಸಿಸ್ಟಮ್. ಜನರಿಗೆ ಅದು ತಲುಪುವುದು ಈಸಿ. ಈಗೆಲ್ಲ ನೋಡೋದೇ ಆನ್ಲೈನಲ್ಲಿ. ಅದೆಲ್ಲ ನೀವು ಮಾಡಿ ನಿಮ್ಮದೇ ವಿಡಿಯೋ ಮಾಡಿ ಹಾಕ್ಬೋದು. ಅದೆಲ್ಲ ಮಾಡಿದರೆ ಜನರಿಗೆ ಅದು ತಲುಪ್ತದೆ ಸುಲಭದಲ್ಲಿ. ಸೊ ಮಾರ್ಕೆಟಿಂಗ್ ತುಂಬ ಈಸಿಯೆಸ್ಟ್ ಮೆಥಡ್ಸ್ಗಳು ಇದ್ದಾವೆ. ತುಂಬ ಖರ್ಚು ಮಾಡದೆ ಇದರಲ್ಲಿ ಬಟ್ ಕೆಲವು ಸರಿ ಅನ್ನೋದು ಸೀಯಿಂಗ್ ಈಸ್ ಬಿಲೀವಿಂಗ್. ಪೇಪರ್ನಲ್ಲಿ ಕೂಡ ಹಾಕಬೇಕಾಗ್ತದೆ, ರೇಡಿಯೋದಲ್ಲಿ ಬರಬೇಕಾಗ್ತದೆ, ಚಾನಲ್ನಲ್ಲಿ ಬರಬೇಕಾಗ್ತದೆ, ಟಿ ವಿಯಲ್ಲಿ ಕೂಡ ಬರಬೇಕಾಗ್ತದೆ ಜನರಿಗೆ. ಅಂದರೆ ಅದು ಸ್ವಲ್ಪ ಏನಂದರೆ ಸ್ವಲ್ಪ ಇಂಪ್ಯಾಕ್ಟ್ ಸೆಲ್ಲಿಂಗ್ ಅಂತ ಹೇಳ್ತೇವೆ ನಾವು. ನೀವು ಹೇಳಿದ್ದನ್ನು ಅವರಿಗೆ ಇಂಪ್ಯಾಕ್ಟ್ ಮನದಟ್ಟು ಆಗಬೇಕು. ಕರೆಕ್ಟ್ ಸರ್. ಇವಾಗ ಬಹಳ ಉದ್ಯಮಶೀಲತೆ ಅಂದರೆ ಏನು, ಅದಕ್ಕೆ ಏನೆಲ್ಲ ಅಂಶಗಳು ಬೇಕಾಗುತ್ತೆ, ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಏನೆಲ್ಲ ಬೇಕು ಅಂತ ತಾವು ಹೇಳಿದ್ರಿ. ಈಗ ನನ್ನ ಕೊನೆಯ ಪ್ರಶ್ನೆ ಏನಂದರೆ, ಸ್ವಂತ ಉದ್ಯೋಗ ಒಳ್ಳೆಯದಾ ಅಥವಾ ಈ ರೀತಿಯಾಗಿ ಉದ್ಯಮಿಯಾಗುವಂಥದ್ದು ಒಳ್ಳೆಯದಾ, ಯಾವುದು ಒಳ್ಳೆಯದಂತ ಹೇಳ್ತೀರಿ ಅಂತ? ನೋಡಿ, ಯಾವಾಗಲೂ ಏನಂದರೆ ಇನಿಷಿಯಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸಿಗೆ ನೀವು ಟ್ರೈನಿಂಗಿಗೆ ನೀವು ಕೆಲಸ ಮಾಡೋದು ಒಳ್ಳೆಯದು. ಸ್ಕಿಲ್ ಸೆಟ್ ನಿಮಗೆ ಬರ್ತದೆ. ಮತ್ತು ಈಗ ತುಂಬ ಜನರದ್ದು ಪ್ರಾಬ್ಲಮ್ ಎಂದರೆ ಫ್ಯಾಮಿಲಿ ಬಿಸ್ನೆಸ್ ಕಂಟಿನ್ಯೂ ಆಗ್ತಾ ಇಲ್ಲ. ನಾವು ಇದ್ದುದನ್ನೆಲ್ಲವ ಬಿಟ್ಟು ಇಲ್ಲದಿದ್ದುದರ ಕಡೆಗೆ ಸೆಳೆಯುವುದೇ ಮಿಡಿತ ಅಂತೇಳಿ. ದ ಅದರ್ ಸೈಡ್ ಆಫ್ ಫೆನ್ಸ್ ಲುಕ್ಸ್ ಗ್ರೀನರ್ ಅಂತೆ. ಫ್ಯಾಮಿಲಿ ಬಿಸ್ನೆಸ್ ಉಂಟು, ಅದನ್ನೇ ಆಪರ್ಚುನಿಟಿ. ನೀವು ಯಾರು ಫ್ಯಾಮಿಲಿ ಬಿಸ್ನೆಸ್ ಉಂಟು ಅದನ್ನು ಮುಂದೆ ಕೊಂಡೋಗ್ಬೋದು.
ಒಂದು ನಾವು ಏನು ಹೇಳ್ತೇನೆ ಅಂದರೆ, ಯಾರು ಹೊಸ ಉದ್ಯಮ ಮಾಡಬೇಕುಂಟು, ಒಂದೇ ಅವರು ಆ ಫೀಲ್ಡಲ್ಲಿ ಸ್ವಲ್ಪ ನಾಲೆಜ್ ಟ್ರೈನಿಂಗ್ ಅಥವಾ ಅಲ್ಲಿ ಸ್ವಲ್ಪ ವರ್ಕ್ ಮಾಡಿ ನಾಲೆಜ್ ತಗೊಂಡು ಮಾಡಿದರೆ ಉತ್ತಮ. ಫ್ಯಾಮಿಲಿ ಬಿಸ್ನೆಸ್ ಇದ್ದರೆ ಅದನ್ನು ಕೂಡ ಅವರು ಕಂಟಿನ್ಯೂ ಮಾಡ್ಬೋದು. ಉದ್ಯಮಶೀಲತೆಗೆ 6 ಗುಣಗಳಿರಬೇಕು. ಉದ್ಯಮ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತೆ ಯತ್ರ ವರ್ತಂತೆ ತತ್ರ ದೈವ ಸಹಾಯಕರತ್ ಅಂತೇಳಿ. ಅಂದರೆ ಉದ್ಯಮಶೀಲತೆ ನಿಮಗೆ ಅದಕ್ಕೊಂದು ಇನ್ಸ್ಟಿಂಕ್ಟ್ ಅಂತವೇ ಉಂಟು. ಅದು ಇನ್ಸ್ಟಿಂಕ್ಟ್ ಇದ್ದರೆ ಮಾತ್ರ ನೀವು ಮಾಡಬೇಕು. ಕರೆಕ್ಟ್. ಇಲ್ಲಪ್ಪ ನನ್ನ ಹತ್ರ ಆಗೋದಿಲ್ಲ ಅಂತ ಇಟ್ಟರೆ ಆಗೋದಿಲ್ಲ. ಆಗ್ತದನ್ನು ಎಣಿಸಿದರೆ ಮಾತ್ರ ಆಗ್ತದೆ. ಸಾಹಸ ಬೇಕೇ. ಧೈರ್ಯಂ ಕರೇಜ್, ರಿಸ್ಕ್ ಟೇಕಿಂಗ್ ಎಬಿಲಿಟಿ. ರಿಸ್ಕ್ ಅಂದರೆ ಏನು? ಟೇಕಿಂಗ್ ನೋ ರಿಸ್ಕ್ ಈಸ್ ದ ಬಿಗ್ಗೆಸ್ಟ್ ರಿಸ್ಕ್ ಅಂತೆ. ಯಾವಾಗಲೂ ಕ್ಯಾಲ್ಕುಲೇಟೆಡ್ ರಿಸ್ಕ್ ನಾವು ತಗೊಳ್ಳೇಬೇಕು. ಬುದ್ಧಿ, ಅದರಲ್ಲಿ ನಿಮಗೆ ನಾಲೆಜ್ ಇರಬೇಕು. ಶಕ್ತಿ ಅಂದರೆ ನಾವು ಟಾಟಾದವರು ಟೆಲ್ಕೋ ಫ್ಯಾಕ್ಟ್ರಿ ಹಾಕಿದರೆ ನಮಗೆ ಸೀದಾ ಮಾಡಲಿಕ್ಕೆ ಆಗೋದು. ಫಸ್ಟಿಗೆ ನಾವು ಒಂದು ಆಟೋಮೊಬೈಲ್ ಗ್ಯಾರೇಜ್ ಹಾಕಬೇಕು. ಸ್ಟೇಜ್ ಬೈ ಸ್ಟೇಜ್ ವಿ ಶುಡ್ ಬಿಲ್ಡ್ ದ ಎಂಪೈರ್ ಬ್ರಿಕ್ ಬೈ ಬ್ರಿಕ್. ವಿ ಕೆನಾಟ್ ಡೂ ಸಡನ್ಲಿ. ನಮಗೆ ಎಷ್ಟು ಶಕ್ತಿ, ನಮ್ಮ ಹತ್ರ ಎಷ್ಟು ಮಾರ್ಜಿನ್ ಮನಿ ಉಂಟು ಅದಕ್ಕೆ ಸರಿಯಾಗಿ ನಾವು ಸಾಲ ತಗೊಂಡು ಮಾಡಬೇಕು. ಪರಾಕ್ರಮ ಎಲ್ಲ ಕರೆಕ್ಟ್. ಕರೇಜ್ ಆ್ಯಂಡ್ ಕಾನ್ಫಿಡೆನ್ಸ್, ಅದು ಮಾಡಲಿ ಮುನ್ನುಗ್ಗಬೇಕು. ಅಂದರೆ ಎಕ್ಸಿಕ್ಯೂಷನ್ ಕೆಪ್ಯಾಸಿಟಿ. ಅದು 6 ಗುಣಗಳಿದ್ದರೆ ಯಾರು ಬೇಕಾದರೆ ಉದ್ಯಮಿಗಳಾಗಲಿಕ್ಕೆ ಸಾಧ್ಯ ಉಂಟು. ಮತ್ತು ಒಂದು ನಾನು ಹೇಳ್ತೇವೆ, ಬಹಳ ಒಂದು ಸುಭಾಷಿತದಲ್ಲಿ ಒಂದು ಚೆನ್ನಾಗಿ ಹೇಳಿದ್ದೇನೆ, ಎಂಟ್ರಪ್ರಿನರ್ಶಿಪ್ ಅಂದರೆ ಏನು ಅಂತೇಳಿ ಚಾಣಕ್ಯ ನೀತಿಯಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಪುಷ್ಪೇ ಗಂಧಂ ತಿಲೇ ತೈಲಂ ಕಾಷ್ಟೇ ಅಗ್ನಿಂ ಪಯಸಿ ಘೃತಂ ಇಕ್ಷೌ ಗುಡಂ ತಥಾ ದೇಹೇ ಪಶ್ಚಾತ್ಮಾನಂ ವಿವೇಕತಃ. ಅಂದರೆ ಪುಷ್ಪೇ ಗಂಧಂ, ಎಕ್ಸ್ಟ್ರಾಕ್ಟಿಂಗ್ ಫ್ರ್ಯಾಗ್ರೆನ್ಸ್ ಫ್ರಮ್ ದಿ ಫ್ಲವರ್. ನಾವೀಗ ಬುಕೆ ಕೊಡ್ತೇವೆ, ಅದಕ್ಕಾಗಿ ಕಲ್ಲರ್ ಮಾತ್ರ, ಅದರಲ್ಲೇನು ವಾಸನೆ ಇಲ್ಲ, ಪರಿಮಳ ಇಲ್ಲ. ಬಟ್ ಹೂವಿನಿಂದ ನೀವು ಆ ಒಂದು ಫ್ರ್ಯಾಗ್ರೆನ್ಸ್ ತಗೊಳ್ಬೇಕು. ತಿಲೇ ತೈಲಂ, ಎಳ್ಳಿನಿಂದ ಎಳ್ಳೆಣ್ಣೆ. ಹೇಳೋದು ಸುಲಭ, ನೀವು ಈಗ ಒತ್ತಿದರೆ ಸಿಗ್ತದೆ, ಇಲ್ಲ. ಕೊಬ್ಬರಿ ಆದರೂ ಸ್ವಲ್ಪ ಹೆಚ್ಚು ಒಣಗಿದರೆ ಮಾಡಿ ಸ್ವಲ್ಪ ಪಶೆ ಬರ್ತದೆ. ಕರೆಕ್ಟ್. ಅಂದರೆ ಅದಕ್ಕೆ ಪ್ರೊಸೆಸ್ ಉಂಟು. ಕಾಷ್ಟೇ ಅಗ್ನಿಂ, ಫ್ರಮ್ ಫೈರ್ ವುಡ್ ಟು ಫೈರ್. ಪಯಸಿ ಘೃತಂ, ಹಾಲಿನಿಂದ ತುಪ್ಪ. ಅದಕ್ಕೆ ಪ್ರೊಸೆಸ್ ಉಂಟಲ್ಲ. ಓಕೆ. ಇಕ್ಷೌ ಗುಡಂ, ಫ್ರಮ್ ಶುಗರ್ ಕೇನ್ ಟು ಶುಗರ್. ಹೇಳು ಸುಲಭ, ಶುಗರ್ ಕೇನಿಂದ ಶುಗರ್ ಬರ್ತದೆ, ಆದರೆ ಹೇಳಿದಾಗ ಆ ಪ್ರೊಸೀಜರ್ ಉಂಟು. ಅಥವಾ ಬೆಲ್ಲ ಸಿಗುವುದಿಲ್ಲ ಅಲ್ಲ, ಅದಕ್ಕೆ ಎಫರ್ಟ್ ಆಗಬೇಕು. ತಥಾ ದೇಹೇ ಪಶ್ಚಾತ್ಮಾನಂ ವಿವೇಕತಃ. ಅಂದರೆ ನಿಮಗೆ ಎಷ್ಟು ನಾಲೆಜ್ ಇದ್ದರೂ ಅಪ್ಲಿಕೇಶನ್ ಆಫ್ ನಾಲೆಜ್ ಬೈ ಯೂಸಿಂಗ್ ಯುವರ್ ವಿಸ್ಡಮ್, ಕರೆಕ್ಟ್, ದಟ್ ಈಸ್ ಕಾಲ್ಡ್ ಎಂಟ್ರಪ್ರಿನರ್ಶಿಪ್ ಅಂತೇಳಿ. ಅಂದರೆ ವ್ಯಾಲ್ಯೂ ಎಡಿಷನ್. ಕರೆಕ್ಟ್. ಆವಾಗ ನಿಮಗೆ ಎಂಟ್ರಪ್ರಿನರ್ಶಿಪ್, ನೀವು ಸಕ್ಸಸ್ಫುಲ್ ಎಂಟ್ರಪ್ರಿನರ್ ಆಗಲಿಕ್ಕೆ ಸಾಧ್ಯ ಉಂಟಂತೇಳಿ ನನ್ನ ಒಂದು ಏನು ಹೇಳ್ತಾರೆ ಕಿವಿ ಮಾತು ಅಥವಾ ಒಂದು ಸಂದೇಶ. ಭಾಳ ಅದ್ಭುತವಾಗಿ ಉದ್ಯಮಶೀಲತೆ ಅಂದರೆ ಏನು, ಉದ್ಯಮಿ ಆಗಬೇಕಿದ್ರೆ ಯಾವೆಲ್ಲ 6 ಬಗೆಯ ಕ್ವಾಲಿಟಿಗಳು ಬೇಕು ಅನ್ನೋದ್ರ ಬಗ್ಗೆ ಚಾಣಕ್ಯನ ನೀತಿಯಿಂದ ಶುರುವಾಗಿ ಅನೇಕ ಸುಭಾಷಿತಗಳು, ಜೊತೆಗೆ ಯಾವೆಲ್ಲ ಸ್ಕೀಮ್ಗಳಿದ್ದಾವೆ, ಒಂದು ಉದ್ಯಮ ಶುರು ಮಾಡಬೇಕಿದ್ರೆ ಏನೆಲ್ಲ ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ಮನೋಜ್ಞವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.